ಒಂದು ಪ್ಲ್ಯಾನನ್ನು ಇಟ್ಕೊಂಡಿದೆ. ಯಾಕೆಂದರೆ 15 ದಿವಸ ನಮಗೆ ಅಸೆಂಬ್ಲಿ ಇರ್ತದೆ. ಈಗ ಅಸೆಂಬ್ಲಿ ಸಂದರ್ಭದಲ್ಲಿ ಅಲ್ಲಿಗೆ ಹೊರಟೋಗುತ್ತೆ. ಅದಾದಮೇಲೆ ಮೊನ್ನೆನೂ ಕೂಡ ನಾವೊಂದು ಗುಡ್ ನ್ಯೂಸ್ ಹೇಳಿದೆ, ನಮ್ಮ ಇಲಾಖೆಯಿಂದ ಬರೀ 2 ಮೊಟ್ಟೆ ಕೊಡ್ತಾ ಇದ್ದೀವಿ. ಇನ್ಮೇಲೆ ವಾರ ಫುಲ್ಲು ಅಂದರೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಜೊತೆಗೆ ಟೈಪ್ ಮಾಡಿ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಜೀಂ ಪ್ರೇಮ್ಜಿ ಅವರ ಎದುರುಗಡೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಒಂದು MOUನ ಸೈನ್ ಮಾಡಿ ಆದಷ್ಟು ಬೇಗ ಅಂದರೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಟ್ ಇಸ್ ಅಬೌಟ್ 1500 crores 1500 ಕೋಟಿ ನಮ್ಮ ಇಲಾಖೆಗೆ ಮೊಟ್ಟೆ ಲೆಕ್ಕದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. ಭಾಳ ಹೆಮ್ಮೆ ಇದೆ, ನನಗೆ ಸಂತೋಷ ಇದೆ. ಇದೊಂದು ಇತಿಹಾಸ. ಯಾರು ಮೊಟ್ಟೆ ತಿನ್ನಲ್ಲ ಅವ್ರಿಗೆ ಅದೇ ಸೇಮ್ ರೂಲ್ಸ್. ಈ ವಾರದಲ್ಲಿ 2 ದಿವಸ ಕೊಡ್ತಿದ್ವಿ 10ನೇ ಕ್ಲಾಸ್ವರೆಗೂ. ನಾನು ಬಂದಾಗ ನೀವು ತಿಳ್ಕೊಳ್ಬೇಕಾಗತ್ತೆ, ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ 1 ಮೊಟ್ಟೆ ಕೊಡೋರು. ನಾವು ಬಂದಮೇಲೆ ಅದನ್ನ 10ನೇ ಕ್ಲಾಸ್ವರೆಗೂ ಮಾಡಿ ವಾರದಲ್ಲಿ 2 ಮೊಟ್ಟೆ ಮಾಡಿ ಈಗ ವಾರದಲ್ಲಿ 6 ಮೊಟ್ಟೆ ಮಾಡ್ತಕ್ಕಂಥದ್ದು 3 ವರ್ಷಕ್ಕೆ. ಈ MOU 3 ವರ್ಷ ಆದಮೇಲೆ ನಾವು ಚೆನ್ನಾಗಿ ಅದೆಲ್ಲ ರಿಪೋರ್ಟ್ ಇತ್ತು, ಏನೂ ತೊಂದರೆ ಇಲ್ಲ ಅಂದರೆ ಮತ್ತೆ ಅದನ್ನ ರಿವ್ಯೂ ಮಾಡ್ತಕ್ಕಂಥದ್ದು. ನಿಮಗೆ ನೆನಪಿದೆ, ನಾನು ಹೇಳ್ತಾ ಇದ್ದೆ ನಿಮಗೆಲ್ಲರಿಗೂ CSR ಫಂಡಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಅದೇ ಸಂದರ್ಭದಲ್ಲಿ ಪ್ಯಾರಲಲ್ಲಿ ನ್ಯೂಟ್ರಿಷನ್ಗೆ, ಯಾಕಂದರೆ ಮಕ್ಕಳಿಗೆ ಪೌಷ್ಟಿಕತೆಯನ್ನು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಮಿಡ್ ಡೇ ಮೀಲ್ಸು ಮತ್ತು ನಮ್ಮ ಅಂಗನವಾಡಿಯಲ್ಲಿ ಪೌಷ್ಟಿಕತೆಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಬೇರೆ ನಾವು ರಾಗಿ ಅದನ್ನು ಕೂಡ ನಾವು ಬಂದಮೇಲೆ ರಾಗಿ ಮಾಲ್ಟ್ನ ಬೆಳಗ್ಗೆ ಎಲ್ಲ 55 ಲಕ್ಷ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಬೆಳಗ್ಗೆ ಹಾಲಿಗೆ ಇವತ್ತು ರಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಕಡೆಗಿರಲಿ ಮತ್ತು ಡೆವಲಪ್ಮೆಂಟಲ್ ವರ್ಕ್ಸ್ ಎಲ್ಲ ಸುಮಾರಷ್ಟು ತಗೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಇನ್ಮೇಲೆ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.